ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಅಷ್ಟೇ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುವಂಥ ನ್ಯಾಚುರಲ್ ಏರ್ ಡೈನ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮ್ಮ ತಲೆ ಕೂದಲಲ್ಲಿ ಎಷ್ಟೇ ಎಣಿಸಲಾಗದಂತಹ ಒಂದು ಬಿಳಿ ಕೂದಲು ಇದ್ದರೂ ಸಹ ಕೂಡ ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸೋದಕ್ಕೆ ಈ ಒಂದು ಓಮ್ ರೆಮಿಡಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಬೋದು, ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡ್ದೇ ಈ ಒಂದು ಓಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್, ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಈಗ ಆಲ್ರೆಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಸಹ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಒಂದು ಪುಟ್ಟದಾದಂತಹ ಮಿಕ್ಸಿ ಜಾರ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿ ಸೀಡ್ಸ್, ಅಂದರೆ ಕರಿ ಜೀರಿಗೆ ಅಥವಾ ಕಪ್ಪು ಜೀರಿಗೆ ಅಂತ ಸಹ ಕೂಡ ಕರೀತಾರೆ. ನಂತರ ಅದೇ ಸಮ ಪ್ರಮಾಣದಲ್ಲಿ ಅಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ ಅಂದರೆ ಟೀ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಅವೆರಡನ್ನು ಹಾಕಿದ ನಂತರ ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಅದು ಪೌಡರ್ ಆಗೋವರೆಗೂ ಒಂದು ಪುಟ್ಟದಾದಂತಹ ಒಂದು ಬಾಣಲಿಯನ್ನು ತೆಗೆದುಕೊಂಡು, ಅಥವಾ ಕಬ್ಬಿಣದ ಬಾಣಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಪ್ಯಾನ್ ಇರಲಿ, ಸೊ ಅದನ್ನು ತೆಗೆದುಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬ್ರಾಹ್ಮಿ ಪೌಡರ್, 1 ಟೇಬಲ್ ಸ್ಪೂನ್ ಆಗೋಷ್ಟು ಹೆನ್ನ ಪೌಡರ್, 1 ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿ 1 ಟೇಬಲ್ ಸ್ಪೂನ್ ಆಗೋಷ್ಟು, ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಬ್ರಾಹ್ಮಿ ಪೌಡರ್ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಹಂದಿ ಪುಡಿ. ಇವಿಷ್ಟು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಮತ್ತು ಕಲೋಂಜಿ ಸೀಡ್ಸ್ ಸಹ ಕೂಡ ನಿಮಗೆ ಆನ್ಲೈನಲ್ಲಿ ಮತ್ತು ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಪೌಡರ್ನೆಲ್ಲ ಸಹ ಕೂಡ ನಾನು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ನಂತರ ನಾನು ಆಗಲೇ ಪೌಡರ್ ಮಾಡ್ಕೊಂಡಿದ್ನಲ್ವ ಕಲೋಂಜಿ ಸೀಡ್ಸ್ ಮತ್ತು ಟೀ ಪೌಡರು, ಸೊ ಅದನ್ನು ಒಮ್ಮೆ ಜರಡಿ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅನ್ನೋದಾದರೆ ನಾವಿಲ್ಲಿ ಹಾಕಿರುವಂಥ ಅಷ್ಟು ಪೌಡರ್ ಸಹ ಕೂಡ ಫೈನ್ ಪೌಡರ್ ಆಗಿದೆ, ಬಟ್ ಇದರಲ್ಲಿ ಒಂದೊಂದು ಸಣ್ಣ ಸಣ್ಣ ಕಾಳು ಅನ್ನೋದು ಹಾಗೆ ಉಳಿದಿರುತ್ತೆ. ಸೊ ಅದು ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಆಗಬಾರ್ದು. ಅಂದರೆ ಟೀ ಸೊಪ್ಪು ಸಹ ಕೂಡ ಒಮ್ಮೊಮ್ಮೆ ಸಿಗ್ಬೋದು. ಯಾವುದಕ್ಕೂ ಒಮ್ಮೆ ಜರಡಿ ಮಾಡಿಕೊಂಡ್ರೆ ಉತ್ತಮ, ಅಂದರೆ ಫಿಲ್ಟರ್ ಮಾಡಿಕೊಂಡ್ರೆ ತುಂಬಾ ಉತ್ತಮ. ಸೊ ನಂತರ ನಾನು ಇದನ್ನು ಒಮ್ಮೆ ಫಿಲ್ಟರ್ ಮಾಡ್ಕೊಳ್ತೀನಿ, ಅಂದರೆ ಪೌಡರ್ನ ಕ್ಲೀನಾಗಿ ಜರಡಿ ಮಾಡ್ಕೊಳ್ತೀನಿ. ಜರಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಫೈನ್ ಪೌಡರ್ ಅನ್ನೋದು ಸಿಗುತ್ತೆ. ಮತ್ತು ನಮಗೆ ಹೇರ್ ಪ್ಯಾಕ್ ಹಚ್ಚೋವಾಗ ಸಹ ಕೂಡ, ಅಂದರೆ ಈ ಒಂದು ಹೇರ್ ಡೈನ ಹಚ್ಚೋವಾಗ ಸಹ ಕೂಡ ನಮಗೆ ಕ್ಲೀನಾಗಿ ಹಚ್ಕೊಳ್ಬೋದು. ತಲೆಗೆಲ್ಲ ಸಹ ಕೂಡ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಒಂದೊಂದು ಕಾಳಿದ್ರೆ ಅದನ್ನು ಸ್ಪ್ರೆಡ್ ಮಾಡೋದಕ್ಕೂ ಆಗೋದಿಲ್ಲ ತಲೆಯಲ್ಲಿ, ಮತ್ತು ಹಾಗೆ ಉಳಿದಿರುತ್ತೆ. ಸೊ ಆ ಕಾರಣಕ್ಕಾಗಿ ಈ ರೀತಿಯಾಗಿ ಜರಡಿಯನ್ನು ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಜರಡಿ ಮಾಡಿದ ನಂತರ ಇದಕ್ಕೆ ಒಂದು 100 ml ಆಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಹಾಕಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ, ಅಂದರೆ ಆಮ್ಲ ಪೌಡರ್ ಆಗಿರ್ಬೋದು, ನಂತರ ಮೆಹಂದಿ ಪುಡಿ ಆಗಿರ್ಬೋದು, ನಂತರ ಬ್ರಾಹ್ಮಿ ಲೀಫ್ ಪೌಡರ್ ಆಗಿರ್ಬೋದು, ಕಲೋಂಜಿ ಸೀಡ್ಸ್ ಪೌಡರ್ ಆಗಿರ್ಬೋದು, ನಂತರ ಟೀ ಪೌಡರ್, ಇವಿಷ್ಟು ಸಹ ಕೂಡ ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ನಾನು ಇಷ್ಟು ಪೌಡರ್ಗಳನ್ನು ಹಾಕ್ಕೊಳ್ತಿದ್ದೀನಿ. ಒಮ್ಮೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಇದು ತುಂಬ ದಿನಗಳ ಕಾಲ ಬರುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೆ ಯಾವುದೇ ರೀತಿಯಾದಂತಹ ಮೇಯ್ನಾಗಿ ಸೈಡ್ ಎಫೆಕ್ಟ್ ಅನ್ನೋದು ಉಂಟು ಮಾಡೋದಿಲ್ಲ ಈ ಒಂದು ಹೋಮ್ ರೆಮಿಡಿ. ಸೊ ಆ ಕಾರಣಕ್ಕಾಗಿ ನೀವು ತುಂಬ ಕಾಸ್ಟ್ಲಿಯಾದಂತಹ ಏರ್ ಡೈಗಳನ್ನೆಲ್ಲ ಯೂಸ್ ಮಾಡಿರ್ಬೋದು, ಬಟ್ ಅದು ನಿಮಗೆ ಕ್ಷಣಿಕ ರಿಸಲ್ಟ್, ಅಂದರೆ ಸ್ವಲ್ಪ ದಿನಗಳ ಕಾಲ ಇರುತ್ತೆ ಮತ್ತು ಬಿಳಿ ಕೂದಲು ಅನ್ನೋದು ಕಾಣಿಸ್ತಾ ಬರುತ್ತೆ. ಬಟ್ ಇದು ಹಾಗಲ್ಲ, ಮತ್ತು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟನ್ನು ಸಹ ಕೂಡ ಉಂಟು ಮಾಡೋದಿಲ್ಲ. ಸೊ ನೀವು ನಾರ್ಮಲಾಗಿ ಯೂಸ್ ಮಾಡುವಂತಹ ಹೇರ್ ಡೈಗಳಲ್ಲಿ ಅದರಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ. ತಲೆಯಲ್ಲಿ ತುರುಕಿ ಆಗಿರ್ಬೋದು, ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬೋದು, ಹೇರ್ ಫಾಲ್ ಆಗಿರ್ಬೋದು, ನಂತರ ಪಿಗ್ಮೆಂಟೇಷನ್ ಸಹ ಕೂಡ ಅದರಿಂದನೇ ಬರುತ್ತೆ ಅಂತ ಡಾಕ್ಟರ್ ಸಹ ಕೂಡ ಹೇಳ್ತಾ ಬರ್ತಾರೆ. ಸೊ ಆದರೂ ಸಹ ಕೂಡ ಬೇರೆ ವಿಧಿ ಇಲ್ಲ ಅಂತ ಏನು ಮಾಡ್ತೀರಾ, ನೀವು ಕೆಮಿಕಲ್ ಇರುವಂತಹ ಹೇರ್ ಡೈನ ಯೂಸ್ ಮಾಡ್ತೀರಾ. ಸೊ ಅದನ್ನೆಲ್ಲ ಇವತ್ತೇ ಸ್ಟಾಪ್ ಮಾಡಿ ಈ ಒಂದು ನ್ಯಾಚುರಲ್ ಹೇರ್ ಡೈನ ಯೂಸ್ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ನೋಡ್ಬೋದು, ನಾನು ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು 100 ml ಆಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಗಂಟುಗಳಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿ ಇದನ್ನು ಸ್ಟವ್ ಮೇಲೆ ಇಟ್ಟು ಸಂಪೂರ್ಣವಾಗಿ ಸ್ವಲ್ಪ ಗಟ್ಟಿ ಆಗೋವರೆಗೂ, ಅಂದರೆ ನಾರ್ಮಲ್ ಆಗಿ ನೀವು ಯೂಸ್ ಮಾಡುವಂತಹ ಹೇರ್ ಡೈ ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೋ ಸೊ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿದ ನಂತರ ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದನ್ನು ನೀವು ಹಚ್ಕೊಳ್ಬಹುದು.
ಸೊ ಹಚ್ಚೋದು ಅಂದರೆ ಯಾವ ರೀತಿಯಪ್ಪ ಅನ್ನೋದಾದರೆ, ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ 1-2 ಗಂಟೆಯ ಮುಂಚಿತವಾಗಿ ಈ ಒಂದು ಮಿಶ್ರಣವನ್ನು ಆದಷ್ಟು ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಂಡು ತಲೆಗೆ ಹಚ್ಕೊಳ್ಬೇಕಾಗತ್ತೆ. ತಲೆಗೆ ಹಚ್ಚಿದ ನಂತರ 2 ಗಂಟೆಗಳ ಕಾಲ ಬಿಟ್ಟು ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ನ ವಾಶ್ ಮಾಡ್ಕೊಳ್ಬೇಕು. ನಂತರ ಅವತ್ತೆಲ್ಲ ಸಹ ಕೂಡ ಯಾವುದೇ ಕಾರಣಕ್ಕೂ ಶ್ಯಾಂಪು ಮತ್ತು ಹೇರ್ ಆಯಿಲ್ನ ಯೂಸ್ ಮಾಡೋ ಹಾಗಿಲ್ಲ. 24 ಅವರ್ಸ್ ಅಂದರೆ 1 ದಿನಗಳ ಕಾಲ ಹಾಗೆ ಬಿಟ್ಟು ಮರುದಿನ ನೀವು ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ನ ಮಾಡ್ಕೊಳ್ಬೋದು. ನಂತರ ಹೇರ್ ಆಯಿಲ್ನ ಸಹ ಕೂಡ ನೀವು ಹಚ್ಕೊಳ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಈ ಒಂದು ಮೆಥಡ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ. ನಂತರ ಮುಂದೆ ಬರುವಂತಹ ಬಿಳಿ ಕೂದಲನ್ನು ಸಹ ಕೂಡ ಈ ಒಂದು ನ್ಯಾಚುರಲ್ ಹೇರ್ ಮಾಸ್ಕ್ ಅನ್ನೋದು ತಡೆಯುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಸೊ ಇದನ್ನು ಜೆಂಟ್ಸು ಸಹ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ. ಹಚ್ಚೋದಕ್ಕೆ ಅಂತ ಮುಂಚೆ ಒಮ್ಮೆ ಪ್ಯಾಚ್ ಟೆಸ್ಟ್ನ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.